ಇಸ್ಕಾನ್ ಅವರು ಕಷ್ಟದಲ್ಲಿದ್ದಾಗ ಅನ್ನ ಅಂದ್ರೆ ಅನ್ನದಾನ ಮತ್ತೊಂದು ಸೇವೆ ಎಲ್ಲ ಮಾಡಿದ್ರು, ಎಲ್ಲ ತುಂಬಾ ಸೇವೆ ಮಾಡಿದ್ರು. ಇವತ್ತು ಅವ್ರ ಇದ್ದನ್ನೇ ತಿರುಗಿ ಬಿದ್ದಿದ್ದಾರೆ ಅಂತ ಟೀಚ್ ಮಾಡ್ತಾವ್ರೆ. ಅಂತ ಸಂಸ್ಕಾರ ಅವ್ರು ಆ ಧರ್ಮದಲ್ಲಿ ಇರೋದು. ಏನ್ ಮಾಡ್ತಾರೆ ಇವ್ರು ಇದರಲ್ಲ, ನಿಮಗೆ ಗೊತ್ತಿಲ್ಲ 1921-22 ಇದು ಬಾಂಗ್ಲಾ ವಿಮೋಚನೆ ಆಯ್ತಲ್ಲ, ಆ ಟೈಮಲ್ಲಿ ಅವರಿಗೆ ಬಹಳ ನಿಕೃಷ್ಟವಾಯಿತು. ಮುಜಬರ್ ರೆಹಮಾನ್ ಇದ್ದ ಸರ್ಕಾರದಲ್ಲಿ ಆ ಟೈಮಲ್ಲಿ ಜನ ಅಲ್ಲಿ ದೇಶ ಬಹಳ ಕಷ್ಟದಲ್ಲಿತ್ತು, ಆಹಾರ ಇರಲಿಲ್ಲ. ಅವರು ಭಿಕ್ಷೆ ಬೇಡಿ ಇವರಿದ್ದಾರೆ ಇಸ್ಕಾನ್ನ ಫೌಂಡರು, ಅವರು ಬೇಡಿ ತಂದು ಹಾಕಿ ಕೊಡ್ತಾರೆ. ಆ ಇದರಲ್ಲಿ ಅವರು ವಿಚಾರ ಆದದ್ದು, ಅದನ್ನು ಸ್ಮರಣೆ ಮಾಡೋದು. ಈಗ ನಮಗೆ ರಾಜಕೀಯನ ಇತಿಹಾಸನೇ ಇದೆಯಲ್ಲ ಸರ್, ಅವರೆಲ್ಲ ಉಪಯೋಗಿಸ್ಕೊಂಡು ಅವ್ರನ್ನ ಯಾವ ಒಂದು ನಾಡು ಪದ್ಧತಿ ಒಂದು ಇದೆ, ಪ್ರಾವರ್ಬೇ ಇದೆ ಗ್ರಾಮೀಣ ನಾಡು ನುಡಿ. ಹಂಗೆ ಯಾವ ಇದೇನು ಮಾಡಿದ್ರು ಅವ್ರ ಸವೇಸ ಬೇಡ ಅಂತ. ಅವ್ರು ಎಷ್ಟೇ ಉಪಕಾರ ಮಾಡಿದ್ರು ಬರತ್ತೆ, ಉಪಕಾರ ಮಾಡಿದ್ರು ಅವ್ರು ವಿಚಾರ ತಪ್ಪುದು ಬಿಡ, ಏನು ಮಾಡ್ತಾರೆ ಅದನ್ನೇ ಸರ್ದಾರ್ ವಲ್ಲಭಾಯ್ ಪಟೇಲು ಇವರೆಲ್ಲ ಹೇಳಿದ್ರು ಬಂದ್ಬಿಡ್ಲಿ ಅವರು. ಇವ್ರು ನಮ್ಮ ಅಂಬೇಡ್ಕರ್ ಅವರು ಹೇಳ್ತಾರಂತೆ, ನಮ್ಮ ಇಲ್ಲಿ ಹಿಂದೂಗಳು ಇನ್ನು ಮುಸ್ಲಿಮ್ಸ್ ಅಲ್ಲೊಟ್ಟಾಗಲಿ ಅಲ್ಲಿ ಹಿಂದೂಗಳು ಇಲ್ಲಿ ಬಂದುಬಿಟ್ರಿ ಅಂದರೆ ಇವೆಲ್ಲ ಹೊಟ್ಟೋಗೋದು. ಇವೆಲ್ಲ ನೋಡೇ ಗುಡ್ಸೆ ನಮ್ಮ ಅಂತ ಅವನು ಭಾಳ ನೊಂದ್ಕೊಂಡು ಅವ್ರನ್ನ ಸೂಟ್ ಮಾಡೋದು ಗಾಂಧೀಜಿನ. ಅವ್ರಿಗೂ ಅವ್ರ ಬಗ್ಗೆ ಗೌರವ ಇದೆ. ಅಂಥದ್ದು ಏನು ಮಾಡ್ತೀರ ಸರ್, ಸಮಸ್ಯೆ ಅಂತ ಸನ್ನಿವೇಶ ಬಂದ್ಬಿಡ್ತದೆ. ನೀವುಗಳು ಆ ಸಮಾಜ ಆಗಿನ ಸನ್ನಿವೇಶ ಕ್ರಿಯೇಟ್ ಮಾಡ್ತಿದ್ದೀವಿ. ಇಲ್ಲಿ ನಮ್ಮಲ್ಲಿ ಸಂವಿಧಾನ ಬರೆದು ಗಿಫ್ಟ್ ಕೊಟ್ಟಂತ ಅಂಬೇಡ್ಕರ್ನೇ ಸೋಲಿಸ್ತಾರೆ ನಮ್ಮ ಜನ. ಅದಕ್ಕೆ ಅದು ಅವರು ಈಗ 18 ಜಿಲ್ಲೆಗಳ ಇದರಿದ್ದವರು ಗೆದ್ದವರು, ಜಿಲ್ಲಾ ಪರಿಷತ್ತಿನ ಅಧ್ಯಕ್ಷರು, ಓಟ್ ಹಾಕಿ ಗೆದ್ದವರು ವ್ಯಕ್ತಿ ಪ್ರಧಾನಮಂತ್ರಿ ಆಗಲಿಲ್ಲ. ಬೇರೆಯವರು ಹೇಳಿದ್ರು ಸುಮ್ಮನೆ, ಅದು ಆಗಿನ ರಾಜಕೀಯ ಮಾಡ್ಬಿಟ್ಟದ್ದು. ಅವರು ಗಾಂಧಿನೂ ಹೇಳಿಲ್ವಂತೆ. ಗಾಂಧಿ ಹೇಳಿದ್ರು ಒಂದು ಸಬರಮತಿಯಿಂದ ಆಶ್ರಮದಿಂದ ಬತ್ತು ಅಂತ ಹೇಳಿ ಸುಳ್ಳು ಹೇಳ್ಬಿಟ್ಟು ಹಿಂಗೆ ಗಾಂಧಿ ಹೇಳಿದ ತಕ್ಷಣ ಇವರು ಇನ್ನೊಬ್ಬರು ಸರ್ದಾರ್ ವಲ್ಲಭಾಯ್ ಪಟೇಲು ಸುಮ್ಮನೆ ಆಗೋಯ್ತಾರೆ. ದಿಸ್ ಇಸ್ ದ ಮೇನ್. ಜಸ್ಟ್ ಒನ್ ಓಟಲ್ಲಿ ಫಸ್ಟ್ ಪ್ರಧಾನಿ ಆಗಿರೋದು. ಹೌದು, ಹಾಗೆ ಆಗೈತೆ. ಮೋಸ ಮಾಡೋರೇ ಜಾಸ್ತಿ ಇರ್ತಾರೆ ಸರ್, ಅದನ್ನೇ ನಂಬಿಡ್ತಾರೆ. ಅವಾಗಿಂದಲೂ ನಮ್ಮ ಹಿಂದೂಗಳು ಮೋಸ ಹೋಗೋದೇ ಆಗಿದೆಯಲ್ಲ ಸರ್, ಮತ್ತೆ ಎಚ್ಚೆತ್ಕೊಳ್ಳೋದು ಯಾವಾಗ? ಎಚ್ಚೆತ್ತುಕೊಳ್ಳಲ್ರು, ಮೋಸನೇ ಮಾಡ್ತಾ ಇರ್ರಿ. ಈಗ ನಮ್ಮ ಅಲ್ಲೇ ಒಂದು ಫ್ಯಾಮಿಲಿ ಹೇಳಿದ್ನಲ್ಲ ಸರ್ ನಾನು, ಒಂದು ಫ್ಯಾಮಿಲಿ 5 ಜನ ಒಳ್ಳೆಯವರಾಗಿ, ಅಣ್ಣ ಯಾರೋ ಒಬ್ಬ ಒಳ್ಳೆಯವನಾಗಿದ್ರು ಅವನ ಮಾತು ನಂಬರೋರು, ಯಾರು ವಿಷ ಬಿಡ್ತಾರೋ ಅವನ ಮಾತು ನಂಬ್ತಾರೆ, ಅವನೇ ಕೆಡಿಸ್ತಾರೆ. ಚೆನ್ನಾಗಿರೋ ಫ್ಯಾಮಿಲಿ ನೋಡಿ, ಹಂಗೆ ಈ ದೇಶನೂ ಹಾಗೆ. ಆದರೆ ಯಾರೂ ಒಳ್ಳೆಯವ್ರನ್ನ ಗಣನೆ ತಗೊಳ್ಳೋದು, ಇನ್ನೂ ಚೇಂಜ್ ಆಗಬೇಕು. ಅಂಥದ್ದು ಒಂದು ಗಟ್ಟಿ ಮನಸ್ಸು ಬರಬೇಕು. ಸರಿ ಸರ್, ತುಂಬ ಚೆನ್ನಾಗಿ ಹೇಳಿದ್ರಿ. ನಮ್ಮ ಇನ್ಮೇಲಾದ್ರೂ ನಮ್ಮ ಹಿಂದೂಗಳು ಸ್ವಲ್ಪ ಎಚ್ಚೆತ್ಕೋಬೇಕು, ಎಚ್ಚೆತ್ಕೊಳ್ತಾರೆ ಅಂದ್ಕೊಳ್ತೀವಿ. ನೋಡೋಣ, ಒಗ್ಗಟ್ಟಿಗೆ ಬೇಕು ಸರ್, ಒಗ್ಗಟ್ಟೇ ಇಲ್ಲ ನಮ್ಮಲ್ಲಿ. ಹಾಗಾಗಿ ತುಂಬ ಥ್ಯಾಂಕ್ಸ್. ಓಕೆ ಸರ್.